ಭೂಶುದ್ಧಿ ಅಂತ ಏನ್ ಕರಿತೀವಿ, ಆ ಶಂಕುವನ್ನ ಆತ್ಮ ಅಂತ ಕರಿತೀವಿ. ಒಂದು ಮನೆಗೆ ದೇಹವೂ ಮುಖ್ಯ, ಆತ್ಮವೂ ಮುಖ್ಯ, ಪ್ರಾಣವೂ ಮುಖ್ಯ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಆಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಯ ಅಂದ್ರೇನು, ಆಯ ಎಷ್ಟು ಮನೆಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೇನೆ. ನೋಡಿ, ನಮಗೆ ಒಂದು ಅಳತೆ ಇದೆಯಲ್ಲ, ಒಂದು ಸರಿಯಾದ ಅಳತೆ ಇದೆಯಲ್ಲ, ಇದನ್ನೇ ನಾವು ಪ್ರಾಣ ಅಂತ ಕರಿತೀವಿ. ನೀವು ಯೋಚನೆ ಮಾಡಿ, ಈ ಆಯವನ್ನ ನಾವು ಯೋನಿ ಅಥವಾ ಪ್ರಾಣ ಅಂತ ಕರಿತೀವಿ. ಹಾಗಾದ್ರೆ ಒಂದು ಮನೆಗೆ ಈ ಮೆಜರ್ಮೆಂಟ್ ಅನ್ನುವಂಥದ್ದು ಪ್ರಾಣ ಅಂದ ಮೇಲೆ ಈ ಆಯ ಅನ್ನುವಂಥದ್ದು ಬೇಕಾ ಬೇಡವಾ ಅನ್ನುವಂಥದ್ದನ್ನು ನೀವೇ ಡಿಸೈಡ್ ಮಾಡಿ. ಯಾಕಂದ್ರೆ ಒಂದು ಸರಿಯಾದ ಅಳತೆಯಲ್ಲಿ ಮನೆಯನ್ನ ಕಟ್ಟಲಿಕ್ಕೆ ಈ ಮೆಜರ್ಮೆಂಟ್ ಅನ್ನುವಂಥದ್ದು, ಅಳತೆ ಅನ್ನುವಂಥದ್ದು ಬಹಳ ಮುಖ್ಯ. ಅದರ ಪ್ರಕಾರ ನಾವು ಕಟ್ಟೋದ್ರಿಂದ ಅನುಕೂಲಗಳಾಗುತ್ತೆ. ಇನ್ನು ಎರಡನೇದು ಬಹಳ ಮುಖ್ಯವಾಗಿ, ಈ ಮನೆ ಕಟ್ಟಡ ಅಂತ ಏನ್ ಕಟ್ತೀವಲ್ಲ, ಈ ಕಟ್ಟಡ ಇದೆಯಲ್ಲ, ಬಿಲ್ಟಪ್ ಏರಿಯಾ ಅಂತ ಕರಿತೀವಲ್ಲ, ಇದನ್ನ ನಾವು ದೇಹ ಅಂತ ಕರಿತೀವಿ. ಬ್ರಹ್ಮಸ್ಥಾನದಲ್ಲಿ ಇಡುವಂತ ಶಂಕು ಸ್ಥಾಪನೆ, ಭೂಶುದ್ಧಿ ಅಂತ ಏನ್ ಕರಿತೀವಿ, ಆ ಶಂಕುವನ್ನ ಆತ್ಮ ಅಂತ ಕರಿತೀವಿ. ಅಂದ್ರೆ ಒಂದು ಮನೆಗೆ ದೇಹವೂ ಮುಖ್ಯ, ಆತ್ಮವೂ ಮುಖ್ಯ, ಪ್ರಾಣವೂ ಮುಖ್ಯ. ಅದರಿಂದ ಒಂದು ಸರಿಯಾದ ಅಳತೆ, ಒಂದು ಸರಿಯಾದ ಅಳತೆಯಲ್ಲಿ ಕಟ್ಟುವಂತ ಕಟ್ಟಡ ಮತ್ತು ಶಂಕುಸ್ಥಾಪನೆ ಒಂದು ಮನೆಗೆ ಬಹಳ ಪ್ರಮುಖವಾದಂತಹ ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ. ಹಾಗಾದ್ರೆ ಈ ಆಯ ಅಂತ ಬಂದಾಗ ಈ ಆಯವನ್ನ ನಿರ್ಣಯ ಮಾಡೋದು ಹೇಗೆ? ನೋಡಿ, ಸಾಮಾನ್ಯವಾಗಿ ಧ್ವಜಾಯಂ ಸರ್ವಸಮ್ಮತಂ, ಈ ಧ್ವಜಾಯದಲ್ಲಿ ಎಲ್ಲ ವೃತ್ತಿಯವರಿಗೂ ಕೂಡ ಇದು ಶುಭ ಫಲವನ್ನ ಕೊಡುತ್ತೆ. ಯಾರು ಬೇಕಾದ್ರೂ ಧ್ವಜಾಯದಲ್ಲಿ ಗೃಹ ನಿರ್ಮಾಣವನ್ನ ಮಾಡ್ಬೋದು, ಅದು ಶುಭ ಫಲವನ್ನ ಕೊಡುತ್ತೆ. ಇನ್ನು ಈ ಧೂಮ್ರಾಯ, ಶ್ವಾನಾಯ, ಕರಾಯ, ಕಾಕಾಯ, ಇಟ್ಸ್ ಎ ವೆರಿ ನೆಗೆಟಿವ್. ಈ ಆಯದಲ್ಲಿ ಮನೆಯನ್ನ ಕಟ್ಟಬಾರ್ದು. ಎರಡನೇದು ಬಂದು ಸಿಂಹಾಯ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂಥವ್ರು, ಸರ್ಕಾರಿ ನೌಕರಲ್ಲಿ ಇರುವಂಥವ್ರು, ಮಿಲಿಟರಿಯಲ್ಲಿರುವಂಥದ್ದು, ಸಮಾಜ ಸೇವೆ ಮಾಡುವಂಥವ್ರು, ರಾಜಕಾರಣಿಗಳು, ಇಂಥವ್ರಿಗೆಲ್ಲ ಕೂಡ ಸಿಂಹಾಯ ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಅದು ಅಭಿವೃದ್ಧಿಯನ್ನ ಕೂಡ ಅವ್ರಿಗೆ ತಂದು ಕೊಡುತ್ತೆ. ಮತ್ತು ದೊಡ್ಡ ದೊಡ್ಡ ಕಂಪ್ನೀಸ್ಗಳನ್ನ ನಡೆಸುವಂಥವ್ರಿಗೆ ಈ ಸಿಂಹಾಯ ಇಸ್ ವೆರಿ ಗುಡ್. ಇನ್ನು ಋಷಭಾಯ ಅಂತ ಬಂದಾಗ, ಋಷಭಾಯ ಬಂದು ರೈತಾಪಿ ಜನರಿಗೆ, ಕೃಷಿಕರಿಗೆ ಅತ್ಯಂತ ಶುಭ ಫಲವಾದಂತಹ ಆಯ ಅಂದ್ರೆ ಋಷಭಾಯ. ಇನ್ನು ಈ ಗಜಾಯ, ಈ ಗಜಾಯ ಬಂದು ಈ ಕಾಂಟ್ರಾಕ್ಟ್ ಮಾಡುವಂಥವ್ರು, ಸಿವಿಲ್ ವರ್ಕ್ ಮಾಡುವಂಥವ್ರು ಮತ್ತು ಈ JCB ಇಟ್ಕೊಂಡಿರುವಂಥದ್ದು, ಮನೆಯ ಕಟ್ಟಡದ ಕೆಲಸವನ್ನ ಮಾಡಿಸುವಂಥವ್ರು, ಇಂಥವ್ರಿಗೆಲ್ಲ ಈ ಗಜಾಯ. ಮತ್ತು ಊರಿನ ಯಜಮಾನಿಕೆಯನ್ನ ಮಾಡುವಂಥವ್ರು, ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಅಥವಾ ಇನ್ನೊಂದು ಯಾವುದೋ ಸಂಘಕ್ಕೆ ಅಧ್ಯಕ್ಷರಾಗಿರ್ತಾರೆ. ಈ ತರ ಒಂದು ಕಮಿಟಿಯ ಮೆಂಬರ್ಸ್ ಅಲ್ಲಿ ಒಬ್ಬ ಅಧ್ಯಕ್ಷನಾಗಿರುವಂಥವ್ರಿಗೆಲ್ಲ ಈ ತರದ್ದು ಗಜಾಯ ತುಂಬಾ ಅತ್ಯಂತ ಶುಭ ಫಲವನ್ನ ಕೊಡುವಂಥದ್ದು. ಆದ್ರೆ ಹೇಗಂದ್ರ ಕಟ್ಗಳಂಗಿಲ್ಲ, ಅದಕ್ಕೂ ಕೂಡ ಒಂದು ರೂಲ್ ಇದೆ. ಯಾರೆಲ್ಲ ಪೂರ್ವಕ್ಕೆ ಬಾಗಿಲಿಡ್ತಿರೋ ಅವ್ರಿಗೆ ಧ್ವಜಾಯ ತುಂಬಾ ಒಳ್ಳೇದು, ಉತ್ತರಕ್ಕೆ ಬಾಗಿಲಿಡುವಂಥವ್ರಿಗೆ ಗಜಾಯ ತುಂಬಾ ಒಳ್ಳೆಂಥದ್ದು, ದಕ್ಷಿಣದ ಬಾಗಲಿಡುವಂಥವ್ರಿಗೆ ಸಿಂಹಾಯ ತುಂಬಾ ಒಳ್ಳೇದು. ಅದಾದ ಮೇಲೆ ಪಶ್ಚಿಮಕ್ಕೆ ಬಾಗಲಿಡುವಂಥವ್ರಿಗೆ ಋಷಭಾಯ ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಈ ರೀತಿಯಾಗಿ ನಾವು ಆಯವನ್ನ ನಿರ್ಣಯ ಮಾಡ್ಕೋಬೇಕು. ತುಂಬಾ ಸರಿ ಏನಾಗ್ಬಿಡುತ್ತೆ, ನಿಮ್ಗೆ ಜಾಗ ಚಿಕ್ಕದಿರುತ್ತೆ, ಜಾಗ ವೇಸ್ಟ್ ಆಗುತ್ತೆ ಗುರುಗಳೇ, ಫೀಟ್ ಲೆಕ್ಕದಲ್ಲಿ ನಾವು ಆಯ ಮಾಡಲ್ಲ ಅಂದಾಗ ನೀವು ಇಂಚ್ ಲೆಕ್ಕದಲ್ಲಿ ಕೂಡ ನೀವು ಆಯವನ್ನ ಮಾಡ್ಕೋಬಹುದು. ಮಾಯಕಾರ ಪಂಚಾಂಗ ಆ್ಯಪ್ ಅಂತಿದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಫೀಟ್ ಮತ್ತು ಇಂಚ್ ಲೆಕ್ಕ ಎರಡೂ ಕೂಡ ಕರೆಕ್ಟಾಗಿ ಬರುತ್ತೆ, ಸರಿಯಾದ ಅಳತೆ ನಿಮಗೆ ಸಿಗುತ್ತೆ. ಆಯಗಳನ್ನು ನಿರ್ಣಯ ಮಾಡಿಕೊಂಡು ಮನೆಯನ್ನು ಗೃಹ ನಿರ್ಮಾಣ ಮಾಡಬೇಕು. ನೋಡಿ, ಇಲ್ಲಿ ಇನ್ನೊಂದಿದೆ ಬಹಳ ಮುಖ್ಯವಾಗಿ. ನೋಡಿ, ಪೂರ್ವದಲ್ಲಿ ಬಾಗಿಲಿಡುವಂಥವ್ರು ಋಷಭಾಯದಲ್ಲಿ ಮನೆ ಕಟ್ಟಬಾರ್ದು, ಉತ್ತರಕ್ಕೆ ಬಾಗಿಲಿಡುವಂಥವ್ರು ಸಿಂಹಾಯದಲ್ಲಿ ಕಟ್ಟಬಾರ್ದು, ದಕ್ಷಿಣಕ್ಕೆ ಬಾಗಿಲಿಡುವವರು ಗಜಾಯದಲ್ಲಿ ಕಟ್ಟಬಾರ್ದು,
ಪಶ್ಚಿಮದಲ್ಲಿ ಬಾಗಿಲಿಡುವಂಥವ್ರು ಧ್ವಜಾಯದಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲನ್ನ ಇಡ್ಲಿಕ್ಕೆ ಹೋಗ್ಬಾರ್ದು. ಅದು ಶತ್ರು ಆಯ ಆಗ್ಬಿಡುತ್ತೆ. ಇಟ್ಸ್ ಎ ನೆಗೆಟಿವ್. ಆ ಮನೆಗೆ ಹೋದ್ರೂ ಕೂಡ ನಿಮ್ಗೆ ಅನಾನುಕೂಲಗಳು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಅಯ್ಯೋ ಸಾರ್ ನಾವು ಎಷ್ಟು ವಾಸ್ತು ನೋಡಿದೀವಿ ಸಾರ್, ಅಗ್ನೇಯದಲ್ಲಿ ಅಡಿಗೆ ಮನೆಯನ್ನ ಮಾಡಿದೀವಿ, ಮಾಸ್ಟರ್ ಬೆಡ್ರೂಮ್ ನೈಋತ್ಯದಲ್ಲಿ ಮಾಡಿದೀವಿ, ಈಶಾನ್ಯದಲ್ಲಿ ದೇವ್ರ ಎಲ್ಲ ಕರೆಕ್ಟಾಗಿ ಮಾಡಿದೀವಿ ಸರ್, ಆದ್ರೂ ಯಾಕೋ ಈ ಮನೇಲಿ ಸಮಸ್ಯೆ ಅಂದ್ರೆ ನೀವು ಆಯನೇ ಸರಿಯಾಗಿ ಮಾಡಿಲ್ಲ ಅಂದ್ಮೇಲೆ ನೀವು ಒಳಗಡೆ ಏನ್ ಮಾಡಿದ್ರು ಕೂಡ ಅದು ನಿಮ್ಗೆ 100% ಪ್ರಾಬ್ಲಮ್ ಅನ್ನ ತಂದು ಕೊಡುತ್ತೆ. ಗಮನಿಸಬೇಕಾಗಿರುವಂತದ್ದು ಆಯದಲ್ಲಿ 3 ರೀತಿಯ ಆಯಗಳನ್ನ ನಾವು ನೋಡ್ತೀವಿ. ಯಾವ್ದದು 3 ರೀತಿ ಅಂದ್ರೆ, ಇದನ್ನ ನಾವು ಬೇಸ್ಮೆಂಟ್ ಅಂತ ಅನ್ಕೊಳ್ಳೋಣ, ಇದನ್ನ ವರಾಯ ಅಂತ ಕರಿತೀವಿ. ಇದು ಬೇಸ್ಮೆಂಟ್ ಅಂತ ಅನ್ಕೊಳ್ಳೋಣ, ಇದು ಪ್ಲಿಂತ್ ಅಂತ. ಈ ಔಟರ್ ಟು ಔಟರ್ ಮಾಡ್ತೀವಲ್ಲ, ಇದನ್ನ ನಾವು ವರಾಯ ಅಂತ ಕರಿತೀವಿ. ಇನ್ನರ್ ಟು ಇನ್ನರ್ ಮಾಡುವಂಥದ್ದನ್ನ ಒಳಾಯ ಅಂತ ಕರಿತೀವಿ. ಇಲ್ಲಪ್ಪ ಇದ್ರ ಮೇಲೆ ನಾನು ಗೋಡೆ ಕಟ್ತೀನಿ, ಈ ರೀತಿ ಗೋಡೆ ಕಟ್ತೀನಿ ನಾನು, ಈ ಗೋಡೆಯಿಂದ ಗೋಡೆಗೆ ತಗೋತೀವಲ್ಲ, ಇದನ್ನ ನಾವು ಮಧ್ಯಾಯ ಅಂತ ಕರಿತೀವಿ. ಈ 3ರಲ್ಲಿ ಯಾವ್ದನ್ನ ಬೇಕಾದ್ರೂ ನೀವು ಸರಿಯಾದ ಅಳತೆಯಲ್ಲಿ ಕೂರಿಸ್ಕೋಬಹುದು. ನಾವು ಯಾವಾಗ್ಲೂ ಮನೆ ಕಟ್ಟುವಂಥವ್ರನ್ನ ವರಾಯದಲ್ಲಿ ಮಾಡ್ಕೊಳ್ಳಿ, ಅದು ಅತ್ಯಂತ ಶುಭ ಫಲವನ್ನು ನಿಮ್ಗೆ ಕೊಡುತ್ತೆ ಅಂತ ತಿಳ್ಕೊಬೇಕು. ಹಾಗಾದ್ರೆ ಈ ಆಯವನ್ನ ಕಂಡುಹಿಡಿಯೋದು ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯ. ನೋಡಿ, ಎಕ್ಸಾಂಪಲ್ ಒಂದು 30-40 ಮನೆ ಇದೆ. ಈ 30-40 ಮನೆಯಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಹಿಂದ್ಗಡೆ 3 ಅಡಿ, ಹಿಂದ್ಗಡೆ ಒಂದು 3 ಅಡಿ, ಮುಂದ್ಗಡೆ ಒಂದು 7 ಅಡಿ ಬಿಟ್ಕೊಂಡ್ರೆ ಒಂದು 33 ಅಡಿ ನಮಗೆ ಸಿಗುತ್ತೆ. ಇನ್ನು ಸೌತ್ ನಾರ್ತಲ್ಲಿ ಒಂದು 2-2.5 ಬಿಟ್ರೆ ನಮಗೆ ಒಂದು 25 ಅಡಿ ಸಿಗುತ್ತೆ. ಹಾಗಾದ್ರೆ ನೋಡಿ, ಈ 25-33 ನಾನು ಗುಣಕಾರ ಮಾಡಿದಾಗ ಒಂದು ಅಳತೆ ಸಿಗುತ್ತೆ, 825 ಅಂದ್ರೆ 8 ಕಾಲ್ ಚದರ ಸಿಕ್ತು. ಅದನ್ನ 9ರಿಂದ ಗುಣಿಸಿ 8ರಿಂದ ಭಾಗಾಕಾರ ಮಾಡಿದಾಗ ನನಗೆ ಶೇಷ ಎಷ್ಟು ಬಂತು? 1 ಬಂತು. ಈ 1 ಅನ್ನುವಂಥದ್ದೇ 1 ಧ್ವಜಾಯ, 2 ಧೂಮ್ರಾಯ, 3 ಸಿಂಹಾಯ, 4 ಶ್ವಾನಾಯ, 5 ಋಷಭಾಯ, 6 ಕರಾಯ, 7 ಗಜಾಯ, 8 ಕಾಕಾಯ. ಈ ರೀತಿಯಾಗಿ ನಾ ಅಳತೆಯನ್ನ ಇಟ್ಕೋಬೇಕು. ಇಲ್ಲಿ 1 ಬಂದಿರೋದ್ರಿಂದ ಮುಖ್ಯವಾಗಿ ಇದು ಧ್ವಜಾಯ. ಅಂದ್ರೆ 30-40 ಮನೆ ಕಟ್ಟುವಂಥವ್ರಿಗೆ 25/33 ಇಟ್ ಇಸ್ ವೆರಿ ಗುಡ್ ಮೆಜರ್ಮೆಂಟ್. ಅದು ತುಂಬಾ ಒಳ್ಳೇದು, ಯಾಕಂದ್ರೆ ಅದ್ರಲ್ಲಿ ಧನನೂ ಜಾಸ್ತಿ ಬರುತ್ತೆ, ಋಣ ಕಮ್ಮಿ ಆಗುತ್ತೆ, ಮತ್ತು ಒಂದು ಒಳ್ಳೆ ಆಯದಲ್ಲಿ ಮನೆ ಕಟ್ತೀವಿ. ಈ ರೀತಿಯಾಗಿ ನೀವು ಒಂದು ಸರಿಯಾದ ಕ್ರಮದಲ್ಲಿ ಒಂದು ಗೃಹ ನಿರ್ಮಾಣವನ್ನ ಮಾಡದ್ದೇ ಆದ್ರೆ 100% ಆ ಮನೆ ಹೋದ್ಮೇಲೆ ಒಳ್ಳೇದಾಗುತ್ತೆ. ಅದಕ್ಕೆ ಯಾವಾಗ್ಲೂ ಅಳತೆ ಕರೆಕ್ಟಾಗಿರಬೇಕು, ಮತ್ತು ಕಟ್ಟಡ ಕರೆಕ್ಟಾಗಿರಬೇಕು, 4 ಮೂಲೆಗಳು ಚೌಕಾಕಾರ ಇರಬೇಕು. ಪ್ಲಸ್ ಅದಾದ ಮೇಲೆ ಮುಖ್ಯವಾಗಿ ಶಂಕುವನ್ನ ನಾಭಿ ಸ್ಥಾನದಲ್ಲಿ, ಅಂದ್ರೆ ಒಂದು ಗೃಹದ ಮಧ್ಯಭಾಗದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಬೇಕು. ಇವು 3 ಮಾಡ್ಕೊಂಡಿದ್ದೆ ಆದ್ರೆ ಬೇರೆ ವಾಸ್ತು ದೋಷಗಳು ಅಷ್ಟೊಂದು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ. ಅದರಿಂದ ಈ ಆಯ ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ನಿಮಗೂ ಕೂಡ ಯಾವುದೇ ಥರದ ವಾಸ್ತು ಸಲಹೆ ಬೇಕು ಅಂದರೆ ಭೇಟಿ ಮಾಡಿ, ಸಂಪರ್ಕ ಮಾಡಿ. ನಮಸ್ಕಾರ.